ನಮಸ್ಕಾರ ಫ್ರೆಂಡ್ಸ್. ನಾನು ಈಗ ಇಲ್ಲಿ ತೋರಿಸ್ತಾ ಇರೋದು ನಮ್ಮ ನಿಫ್ಟಿಯ ಫ್ಯೂಚರ್ ಅಂತಾನೆ ಕನ್ಸಿಡರ್ ಮಾಡೋ ಗಿಫ್ಟ್ ನಿಫ್ಟಿ. ಇದು ನಿನ್ನೆ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಅಲ್ಲಿ ಡೊನಾಲ್ಡ್ ಟ್ರಂಪ್ 90 ಡೇಸ್ ತಾರೀಫ್ ಪಾಸ್ ಏನೋ ಅನೌನ್ಸ್ ಮಾಡಿದ್ರು. ಆಗ US ಮಾರ್ಕೆಟ್ ಜೊತೆ ನಮ್ಮ ಇಂಡಿಯನ್ ಮಾರ್ಕೆಟ್ ಗಿಫ್ಟ್ ನಿಫ್ಟಿನಲ್ಲಿ ಒಂದು ಒಳ್ಳೆ ರ್ಯಾಲಿ ಬಂದಿತ್ತು. ಸೊ ಈ ಮೂಮೆಂಟಮ್ ಅಲ್ಲಿ ಗಿಫ್ಟ್ ನಿಫ್ಟಿ ನಿಯರ್ಲಿ 1000 ಪಾಯಿಂಟ್ಸ್ ಮೂಮೆಂಟಮ್ ನ ಕೊಟ್ಟಿತ್ತು. ಅದಾದ್ಮೇಲೆ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಹಾಲಿಡೇ ಇದೆ. ಇದೇನಾದ್ರೂ ಮಾರ್ಕೆಟ್ ಓಪನ್ ಆಗಿದ್ರೆ ನಿಫ್ಟಿ ನಿಯರ್ 800 ಪಾಯಿಂಟ್ಸ್ ಗ್ಯಾಪ್ ಅಪ್ ನ ತೋರಿಸ್ತಾ ಇತ್ತು. ಇನ್ನು ಅಲ್ಲಿಂದ ಗಿಫ್ಟ್ ನಿಫ್ಟಿ ಈಗ 23,300 ಇಂದ ಕೆಳಗಡೆ 23,150 ಈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಾದ್ಮೇಲೆ ಅಗೇನ್ US ಮಾರ್ಕೆಟ್ ಅಲ್ಲಿ US ಇಂಡೆಕ್ಸ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಗಿಫ್ಟ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗ್ಬೋದು ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಈಗಿನ ಪರಿಸ್ಥಿತಿನ ನೋಡ್ತಾ ಇದ್ರೆ ನಮ್ಗೆ ನಿಫ್ಟಿ ನಿಯರ್ಲಿ 700 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಓಪನಿಂಗ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 700 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಂತಂದ್ರೆ ನಿಫ್ಟಿ ನಮ್ಗೆ ಮೇಲೆ 23,100 ಸರೌಂಡಿಂಗ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ 23,100 ಹತ್ರ ಓಪನ್ ಆದ್ರೆ ನಾವು ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡೋಕೆ ನೋಡ್ಬೋದು ಅಂತಂದ್ರೆ ನಾನು ಈಗ ನೋಡ್ತಾ ಇರೋದು, ಸೊ ಈ ಲೆವೆಲ್ ಇಂದ ಏನಾದ್ರೂ ಅಗೇನ್ ಪ್ರಾಫಿಟ್ ಬುಕಿಂಗ್ ಅಂತ ನಿಫ್ಟಿ ಕೆಳಗಡೆ ಬಂದ್ರೆ ಇಲ್ಲಿ 22,700 ಹತ್ರ ಇಲ್ಲಿ 8th ಏಪ್ರಿಲ್ ಏನ್ ಹೈ ಮಾಡಿತ್ತು ಅದು ನಮ್ಗೆ ಸಪೋರ್ಟ್ ಆಗಿ ಬರ್ಬೋದು. ಸೊ ಈ ಲೆವೆಲ್ ಅಲ್ಲಿ 23,700 ಇಂದ 23,800 ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾನು ಒಂದು ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ತೇನೆ. ಹಾಗೂ ಇಲ್ಲಿಂದ ಬರೋ ರಿಕವರಿಗೆ ನಾನು ಪೊಸಿಷನಲ್ ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ವರೆಗೆ ಹೋಲ್ಡ್ ಮಾಡೋಕೆ ನೋಡ್ತೀನಿ. ಇಲ್ದಿದ್ರೆ ಗ್ಯಾಪ್ ಅಪ್ ಓಪನ್ ಆಗಿ ಸೈಡ್ ವೈಸ್ ಹೋಗ್ತಾ ಇದ್ರೆ ನಾನು ಯಾವುದೇ ಟ್ರೇಡ್ ನ ನೋಡ್ತಾ ಇಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಅಪ್ ಮೂವ್, ಆಕ್ಚುಲಿ ಅಪ್ ಮೂವ್ ನ ನೋಡೋದು ನಿಫ್ಟಿ ನಮ್ಗೆ 23,300 ಮೇಲೆ. ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗ್ತಾ 23,300 ಕ್ರಾಸ್ ಆಯ್ತು ಅಂತಂದ್ರೆ ಅಲ್ಲಿಂದ ನೆಕ್ಸ್ಟ್ ಶಾರ್ಟ್ ಕವರಿಂಗ್ ಶುರು ಆಗುತ್ತೆ. ಅದು ನಿಫ್ಟಿನ ಮೇಲೆ 23,800 ಇಂದ 24,000 ವರೆಗೆ ನಾವು ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಾವು ನಿಫ್ಟಿನಲ್ಲಿ 22,700 ಇಂದ 800 ಡಿಪ್ ಅಲ್ಲಿ ಅಥವಾ ಮೇಲೆ 23,300 ಮೇಲೆ ಬ್ರೇಕ್ಔಟ್ ಅಲ್ಲಿ ಮಾತ್ರನೇ ಪೊಸಿಷನ್ ತಗೊಳಕ್ಕೆ ನೋಡೋಣ. ಈ ಮಧ್ಯದಲ್ಲಿ ಯಾವುದೇ ಟ್ರೇಡ್ ನ ತಗೊಳ್ಳೋದು ಬೇಡ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಇದು ನಮ್ಗೆ ಕೆಳಗಡೆ 50,800 ಇಂದ 51,000 ಹತ್ರ ಸಿಕ್ಕರೆ ಅಲ್ಲಿ ನಾವು ಸಪೋರ್ಟ್ ಅಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಅಥವಾ ಬ್ರೇಕ್ಔಟ್ ಅಂತಂದ್ರೆ 52,000 ಮೇಲೆ ಮಾತ್ರನೇ ಇಲ್ಲಿ ಬ್ರೇಕ್ಔಟ್ ಇರುತ್ತೆ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲದೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಕೆಳಗಡೆ ಸಪೋರ್ಟ್ 11,150 ಇಂದ 200 ಲೆವೆಲ್ ಆಗಿರುತ್ತೆ. ಸೊ ಆ ಲೆವೆಲ್ ಅಲ್ಲಿ ನಾವು ಬೈ ಅಂಡ್ ಡಿಪ್ಸ್ ಮಾಡಬಹುದು ಅಥವಾ 11,500 ಮೇಲೆ ಮಾತ್ರನೇ ನೆಕ್ಸ್ಟ್ ಅಪ್ಗೆ ಟ್ರೈ ಮಾಡಬಹುದು. ಸೊ ಈ ಲೆವೆಲ್ಸ್ ಇಟ್ಕೊಂಡು ನಾವು ಶುಕ್ರವಾರದ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ಪುಟ್ ಪೊಸಿಷನ್ಸ್ ನಾವು ಶುಕ್ರವಾರದ ದಿನ ಯಾವುದೇ ಲೆವೆಲ್ ಅಲ್ಲಿ ನೋಡ್ತಾ ಇಲ್ಲ. ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಅಲ್ಲದೆ ಇವತ್ತಿನ ದಿನ ನಿಫ್ಟಿ ದಿಗ್ಗಜ ಕಂಪನಿಯ IT ಸ್ಟಾಕ್ TCS ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ. ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಮಾರ್ಜಿನ್ ಅಲ್ಲಿ ಮೀಟ್ ಆಗ್ಲಿಲ್ಲ. ಆದ್ರೆ IT ಸ್ಟಾಕ್ ಗಳಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಆಗಿತ್ತು. ಸೊ ಹಾಗಾಗಿ ಒಂದು ಶಾರ್ಟ್ ಕವರಿಂಗ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಲ್ಲಿ ನಾವು IT ಸ್ಟಾಕ್ ಗಳಲ್ಲಿ ಏನಾದ್ರೂ 10 ಗಂಟೆ ಮೇಲೆ ಅಪ್ ಕೊಡೋಕೆ ಶುರು ಆದ್ರೆ ಅಲ್ಲಿ ಕೆಲವೊಂದು ಸೆಲೆಕ್ಟೆಡ್ IT ಸ್ಟಾಕ್ ಗಳಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ನೋಡಬಹುದು. ಅದರ ಅಪ್ಡೇಟ್ಸ್ ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀನಿ, ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.